ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸುಮಾರು ಜನ ಕೇಳ್ತಾ ಇದ್ರು, ಅಂದರೆ ನನಗೆ ಗೊತ್ತಿದ್ದವ್ರು ಹತ್ರದವರು ಸಹ ಫೋನಲ್ಲಿ ಕೇಳ್ತಾ ಇದ್ರು, ಫೋನ್ ಮಾಡಿ ಮೇಡಮ್ ನಿಮ್ಮ ವರ್ಕ್ ಹೇಗೆ ಮಾಡಿಸಿದ್ದೀರಾ, ರೇಷ್ಮೆ ಸೀರೆಗಾಗಿರ್ಬೋದು, ಕ್ರೇಪ್ ಸಿಲ್ಕಿಗಾಗಿರ್ಬೋದು ಅಂತ ಸುಮಾರು ಜನ ಕೇಳ್ತಾ ಇದ್ರು. ಸಿಕ್ತಾಗೆಲ್ಲನೂ ಅಷ್ಟೇ ನನ್ನ ಅಕ್ಕ ನೀವು ಈ ಥರ ಒಂದು ವಿಡಿಯೋ ಮಾಡ್ಬೋದಲ್ವಾ ಅಂತ ನನ್ನೂ ಕೂಡ ಕೇಳ್ತಾ ಇದ್ರು. ಅದಕ್ಕೆ ಟೈಮ್ ಕೂಡ ಸಿಕ್ಕಿರಲಿಲ್ಲ. ಅದನ್ನು ನಾನು ಇವತ್ತು ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ ಯಾವ ರೀತಿ ನಾನು ವರ್ಕ್ ಮಾಡಿಸಿದ್ದೀನಿ. ನನ್ನ ಮೈದನ ಮದುವೆಗೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿಸಿದೆ, ಮತ್ತು ನನ್ನ ತಮ್ಮನ ಮದುವೆದು ಕೂಡ. ಮತ್ತು ನಾನು ಮಾಮೂಲಿ ಯಾವಾಗ ತೊಗೊಳ್ತೀನೋ ಅದನ್ನು ವರ್ಕ್ ಮಾಡಿಸ್ತಾ ಇರ್ತೀನಿ. ಅಂದರೆ ಕೆಲವೊಂದು ಮಾಡಿಸಿರ್ತೀನಿ, ಕೆಲವೊಂದು ಮಾಡಿಸಿರೋದಿಲ್ಲ. ಹಾಗಾಗಿ ಸ್ವಲ್ಪ ಇದೆ, ಅದನ್ನು ನೋಡೋಣ ಬನ್ನಿ. ಮೊದಲು ಇದನ್ನು ನೋಡಿ, ಇದು ಬಂದು ನನ್ನ ಮೈದನ ಮದುವೆಲಿ ತೊಗೊಂಡಿದ್ದು ಸ್ಯಾರಿ, ದಾರೆಗೆ ತೊಗೊಂಡಿದ್ದು. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ವರ್ಕ್ ನೋಡಿ ಬ್ಯಾಕಲ್ಲಿ ಈ ರೀತಿ ಇದೆ, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ. ಮತ್ತು ಸ್ಲೀವಲ್ಲಿ ಈ ರೀತಿ ಒಂಥರ ಪಿಕಾಕ್ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಬೀಡ್ಸು ಮತ್ತು ಸ್ಲೀವಿಗೆ ಈ ಥರ ಎಲ್ಲ ಮಣಿಯೆಲ್ಲ ಹಾಕಿ ಮಾಡಿದ್ದಾರೆ. ಹ್ಯಾಂಡ್ ವರ್ಕ್ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಒಂದೇ ಥರ 3 ಜನ ಸ್ಯಾರಿನ ವೇರ್ ಮಾಡಿದ್ದು. ಏನಪ್ಪ ಅಂತಂದರೆ ನಾನು, ನಮ್ಮ ನಾದಿನಿ, ನನ್ನ ಮೈದುನ ಹೆಂಡತಿ 3 ಜನ ಒಟ್ಟಿಗೆ ಒಂದೇ ಕಲರ್ ತೊಗೊಂಡಿದ್ದು ನೋಡಿ. ವರ್ಕು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಚೆನ್ನಾಗಿ ಕೂಡ ಕಾಣ್ತಾ ಇತ್ತು. ಈ ರೀತಿ ಇದು ಅಷ್ಟೇ ಹ್ಯಾಂಡ್ ವರ್ಕೇನೆ ನೋಡಿ. ಸ್ಲೀವ್ಗೆ ಸಿಂಪಲಾಗಿ ಮಾಡಿಸಿದೆ, ಸ್ವಲ್ಪ ಸ್ಲೀವ್ಗೆ ಈ ರೀತಿ ಮಾಡಿಸಿ ಬ್ಯಾಕಲ್ಲಿ ರೌಂಡೇ ಇಡಿಸಿದ್ದೆ ನೋಡಿ. ಇದಂತೂ ನಂಗೆ ತುಂಬಾ ಇಷ್ಟ, ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನೋಡಿ ಹ್ಯಾಂಗ್ ಈ ಥರ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು. ಫೋಟೋ ಇರೋ ಅಪ್ಲೋಡ್ ಮಾಡ್ತೀನಿ ಕೂಡ ಇದ್ರ ಜೊತೆಗೇನೆ ನೋಡಿ. ಇದು ಅಷ್ಟೇ ಅವಾಗ ನಮ್ಮ ಮನೆ ಗೃಹ ಪ್ರವೇಶದ ಟೈಮಲ್ಲಿ ಹೊಲಿಸಿದ್ದು ನಾನು. ಇದು ಕೂಡ ಹ್ಯಾಂಡ್ ವರ್ಕೇನೆ ನೋಡಿ. ಈ ರೀತಿ ರೌಂಡಲ್ಲೇ ಈ ರೀತಿ ಇಡಿಸಿದ್ದೆ. ಸ್ಲೀವ್ಗೆ ಸಿಂಪಲಾಗಿ ಇಡಿಸಿದ್ದೆ. ಗ್ರ್ಯಾಂಡಾಗಿ ಬೇಡ ಅಂದ್ರೂ ಕೂಡ ಸ್ವಲ್ಪ ಈ ರೀತಿ ಇಡಿಸ್ಕೊಂಡಿದ್ದೆ ನಾನು. ಇದು ನಮ್ಮ ಮನೆ ರೀತಿ ಮಾಡಿದ್ದಾರೆ. ಇದು ಕೂಡ ಅಷ್ಟೇ. ಇದು ಬಂದು ರಿಸೆಪ್ಷನ್ಗೆ ತೊಗೊಂಡಿದ್ದು ನನ್ನ ಸ್ಯಾರಿನ, ನನ್ನ ಮೈದನ ಮದುವೆಲೇನೆ. ಇದು ಕೂಡ ಹ್ಯಾಂಡ್ ವರ್ಕೇನೆ ನೋಡಿ. ಸ್ಲೀವ್ಗೆಲ್ಲ ಈ ರೀತಿ ಮಾಡಿದ್ದಾರೆ ನೋಡಿ. ಹಿಂಗೂ ಅಷ್ಟೇ, ಇದು ತುಂಬ ಚೆನ್ನಾಗಿದೆ. ಇದಂತೂ ತುಂಬಾ ವರ್ಕ್ ಜಾಸ್ತಿ ಆಗೋಯ್ತು. ಸ್ಟೋನ್ ಕೂಡ ಬೇಡ ಅಂತ ಹೇಳಿದೆ ನಾನು. ಸ್ಟೋನ್ ಎಲ್ಲ ಟೈಲರು ಹಾಕಿದ್ದಾರೆ. ಅಂದರೆ ನಾನು ಯಾವ ಡಿಸೈನು ನಾನು ಹೇಳೋದಿಲ್ಲ ಅವ್ರಿಗೆ, ಅವರೇ ನನ್ನ ಮೆಜರ್ಮೆಂಟ್ ಎಲ್ಲ ಗೊತ್ತಿರುತ್ತಲ್ವ, ಹಾಗಾಗಿ ಸ್ಟಿಚ್ ಮಾಡಿರ್ತಾರೆ. ಬಟ್ ವರ್ಕು ಅಷ್ಟೇ, ನೀವು ಯಾವ ರೀತಿ ಮಾಡ್ತೀರೋ ಆ ರೀತಿ ಮಾಡಿಬಿಡಿ ಅಂತ ಹೇಳ್ತೀನಿ. ಹಾಗಾಗಿ ಅವರು ಈ ರೀತಿ ಮಾಡಿರ್ತಾರೆ. ಇದು ಬಂದು ನನ್ನ ತಮ್ಮನ ಮದುವೆ ರಿಸೆಪ್ಷನ್ ಸ್ಯಾರಿ. ಡಿಶ್ಯೂ ಸೀರೆ ಅವಾಗ ತಾನೇ ಹೊಸ್ದಾಗಿ ಬಂದಿತ್ತು, ಹಾಗಾಗಿ ನಾನು ಕೂಡ ಒಂದು ತೊಗೊಂಡಿದ್ದೆ. ವರ್ಕ್ ನೋಡಿ ತುಂಬ ಗ್ರ್ಯಾಂಡ್ ವರ್ಕ್ ಮಾಡಿಬಿಟ್ಟಿದ್ದಾರೆ. ನಾನು ಮತ್ತೆ ಹಾಕ್ಕೊಡೋದಕ್ಕೆ ಬೇಜಾರಾಗುತ್ತೆ. ಅವತ್ತೊಂದಿನ ಫಂಕ್ಷನ್ಗೆ ಹಾಕ್ಕೊಂಡೆ, ಮತ್ತು ಇನ್ನೊಂದಿನ ನಮ್ಮ ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಒಂದಿನ ಹಾಕ್ಕೊಂಡಿದ್ದೆ ಅಷ್ಟೇ. ಬ್ಲೌಸ್ ಕೂಡ ನೋಡಿ ವರ್ಕು ಈ ರೀತಿ ಇದೆ. ಸ್ಲೀವಲ್ಲೆಲ್ಲ ಹ್ಯಾಂಗಿಂಗ್ ನೋಡಿ ಈ ರೀತಿ ಮಾಡಿದ್ದಾರೆ. ಇದು ಕೂಡ ಹ್ಯಾಂಡ್ ವರ್ಕೇನೆ ಈ ರೀತಿ ಇದೆ ನೋಡಿ. ಬ್ಯಾಕಲ್ಲಿ ಅಂದರೆ ರೌಂಡೇ ಸಿಂಪಲಾಗೆ ಹೇಳಿದೆ ನಾನು. ಸ್ಲೀವಲ್ಲಿ ಮಧ್ಯ ಮಾಡಿದ್ದಾರೆ ಇಲ್ಲಿ ನೋಡಿ, ಬಾರ್ಡ್ರ್ ಇದೆಯಲ್ವಾ, ಇಲ್ಲಿ ಮಾಡಿದ್ದಾರೆ. ಇದು ಮಿಷಿನ್ ವರ್ಕು. ಅಂದರೆ ಈಗಂತೂ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲನೂ ನೋಡಿ. ತುಂಬ ಸಣ್ಣದಾಗೆ ಹ್ಯಾಂಡ್ ವರ್ಕ್ ಥರನೇ ಬರ್ತಾ ಇದೆ. ಇದು ಬಂದು ಮಿಷಿನ್ ವರ್ಕು. ಇದು ಕೂಡ ಅಷ್ಟೇ ಸಿಂಪಲಾಗೆ ಹೇಳಿರ್ತೀನಿ ನಾನು ನೋಡಿ. ನೀನು ಯಾವುದಾದ್ರೂ ಮಾಡು ನಮ್ಮ ಟೈಲರ್ಗೆ, ಆದರೆ ಎಲ್ಲ ಗ್ರ್ಯಾಂಡಾಗಿ ಇರಬಾರ್ದು, ನನಗೆ ಒಂಥರ ಸೈಲೆಂಟಾಗೆ ನೋಡಿ ಈ ಥರ ಇರಲಿ ಅಂತ ಹೇಳಿರ್ತೀನಿ. ಅವರು ಒಂದೊಂದು ಗ್ರ್ಯಾಂಡಾಗಿ ಮಾಡಿಬಿಟ್ಟಿರ್ತಾರೆ. ಇದು ಅಷ್ಟೇ ಹ್ಯಾಂಡ್ ವರ್ಕ್. ಇದು ಬಂದು ನನ್ನ ಮೈದನ ಎಂಗೇಜ್ಮೆಂಟಲ್ಲಿ ತೊಗೊಂಡಿದ್ದು ಸ್ಯಾರಿ. ಈ ರೀತಿ ಅಂದರೆ ಸ್ಲೀವಲ್ಲೇ ಮೇಲೆ ವರ್ಕ್ ಮಾಡಿಸಿದ್ದೀವಿ. ಈ ರೀತಿ ಯಾವುದೇ ರೀತಿ ಸ್ಟೋನ್ ಆಗಲಿ ಏನೂ ಹಾಕಿಲ್ಲ, ಬರೀ ಥ್ರೆಡ್ ವರ್ಕ್ ಮಾತ್ರನೇ ಹಾಕಿರೋದು. ಕ್ರೇಪ್ ಸಿಲ್ಕ್ ಸ್ಯಾರಿ ಇದು.
ಇದಂತೂ ತುಂಬ ಚೆನ್ನಾಗಿ ಬಂದಿದೆ ವರ್ಕ್ ಅಂತೂ. ಫಂಕ್ಷನಲ್ಲಂತೂ ಸುಮಾರು ಜನ ಕೇಳ್ತಾ ಇದ್ರು. ನೋಡಿ ಈ ರೀತಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಈ ಬ್ಲೌಸ್ ನಾನು ನಾಗರಬಾವಿಲೋ ಏನೋ ಸ್ಟಿಚ್ ಮಾಡಿಸಿದ್ದು, ತುಂಬ ಚೆನ್ನಾಗಿ ಬಂದಿದೆ. ಫೋಟೋ ಕೂಡ ಅಪ್ಲೋಡ್ ಮಾಡ್ತೀನಿ ನಾನು. ಇದೆಲ್ಲ ನೋಡಿ ತುಂಬ ಚೆನ್ನಾಗಿ ಬಂದಿದೆ ವರ್ಕ್ ಮಾತ್ರ. ಹ್ಯಾಂಗಿಂಗ್ ನೋಡಿ ಈ ರೀತಿ ಮಾಡಿದ್ದಾರೆ. ನಂತರ ಇದು ಅಷ್ಟೇ, ಇದು ಕ್ರೇಪ್ ಸಿಲ್ಕ್ ಸ್ಯಾರಿದೇನೆ. ಇದನ್ನ ನಾನು ವೇರ್ ಕೂಡ ಮಾಡಿಲ್ಲ. ಇದು ಬಂದು ಇದು ಕೂಡ ಮಿಷಿನ್ ವರ್ಕೇನೆ, ಅಂದರೆ ಸಣ್ಣದಾಗೆ ನೋಡಿ ಲೀಫ್ ಥರ ಮಾಡಿದ್ದಾರೆ. ಇದೆಲ್ಲ ಇದು ಮಿಷಿನ್ ವರ್ಕು. ಸ್ಲೀವಲ್ಲಿ ಮಾತ್ರ ಒಂದೇ ಒಂದು ಲೈನ್ ಬಂದಿದೆ ನೋಡಿ ಈ ರೀತಿ ಲೀಫ್ದು. ಫ್ರಂಟಲ್ಲೂ ಅಷ್ಟೇ. ಇದು ಅಷ್ಟೇ, ಇದು ಮಿಷಿನ್ ವರ್ಕೇನೆ. ಇದೆಲ್ಲ ರೌಂಡಿಗೆ ನೋಡಿ ಈ ರೀತಿ ಮಾಡಿಸಿದ್ದೀನಿ. ಆಲ್ಮೋಸ್ಟ್ ಹ್ಯಾಂಡ್ ವರ್ಕ್ ಸ್ವಲ್ಪ ಇದ್ರೆ ಮಿಷಿನ್ ವರ್ಕ್ ತುಂಬಾ ಇದೆ. ಇದು ನೋಡಿ ಈ ರೀತಿ ಇದೆ. ಸ್ಲೀವಲ್ಲೆಲ್ಲ ಈ ರೀತಿ ರೌಂಡ್ ಇಡ್ಸಿದ್ದೀನಿ ಬ್ಯಾಕಲ್ಲಿ. ಇದು ಕೂಡ ಅಷ್ಟೇ, ಇದನ್ನು ಮಿಷಿನ್ ವರ್ಕು. ನೋಡಿ ಸ್ಲೀವಲ್ಲಿ ಸಿಂಪಲ್ ಆಗಿ ಈ ರೀತಿ ಇದೆ. ಈ ರೀತಿ ಇದ್ರೆ ಏನೋ ಒಂಥರ ಅನ್ಸೋದಿಲ್ಲ, ಹಾಕೊಳ್ಬೋದು, ನೀಟಾಗಿರುತ್ತೆ. ಅಂದರೆ ನಾವು ತುಂಬ ಗ್ರ್ಯಾಂಡಾಗಿ ವರ್ಕ್ ಮಾಡಿಸಿದಾಗ ನಮ್ಮ ಹತ್ರದವ್ರ ಫಂಕ್ಷನ್ ಆದರೆ ಓಕೆ ಅನಿಸುತ್ತೆ. ಅದೇ ನಾವು ಬೇರೆ ಫಂಕ್ಷನ್ಗೆ ಹೋದಾಗ ಆ ಬ್ಲೌಸೇ ವೇರ್ ಮಾಡೋಕ್ಕಾಗೋದಿಲ್ಲ, ಹಾಗಾಗಿ ಬೇಜಾರಷ್ಟೇ. ಅದಕ್ಕಾಗಿ ಈ ಸಣ್ಣದಾಗಿ ವರ್ಕ್ ಮಾಡಿಸಿರ್ತೀನಿ ನಾನು. ಇದು ಮಿಷಿನ್ ವರ್ಕು. ಸ್ಲೀವಲ್ಲಿ ಈ ರೀತಿ ಒಂದು ಬುಟ್ಟ ಥರ ಮಾಡಿದ್ದಾರೆ. ಹ್ಯಾಂಗಿಂಗ್ ನೋಡಿ ಇದು ರೌಂಡ್ ಶೇಪಲ್ಲಿ ಮಾಡಿದ್ದಾರೆ. ಇದು ಕೂಡ ಮೈಸೂರು ಸಿಲ್ಕ್ ಸ್ಯಾರಿ ಇದೇನೆ. ಇದು ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ನೈಟ್ ವೇರ್ ಮಾಡಿದೆ ನಾನು ಈ ಸ್ಯಾರಿನ. ಇದು ನೋಡಿ ಈ ರೀತಿ ಇಟ್ಟಿದ್ರು, ತುಂಬ ಚೆನ್ನಾಗಿ ಬಂದಿದೆ. ಸ್ಲೀವಲ್ಲಿ ನೋಡಿ ಈ ರೀತಿ ಸಿಂಪಲ್ ಆಗಿ ಇತ್ತು. ಮತ್ತೆ ಇದು ಅಷ್ಟೇ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತೊಗೊಂಡಿದ್ದು ನಾನು. ಅಲ್ಲಿ ಸುಮಾರು 5 years ಆಯಿತು. ಇದು ಬಫ್ ಇಡಿಸಿ ಈ ರೀತಿ ಹೊಲಿಸಿದ್ದೆ ನಾನು. ಇದು ಕೂಡ ಮಿಷಿನ್ ವರ್ಕೇನೆ, ಹ್ಯಾಂಡ್ ವರ್ಕ್ ಅಲ್ಲ. ಇದು ಕೂಡ ನೋಡಿ ಇದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ. ಹ್ಯಾಂಗಿಂಗ್ ಈ ಥರ ಮಾಡಿದ್ದಾರೆ. ಇದು ಕೂಡ ಮಿಷಿನ್ ವರ್ಕೇನೆ. ಇದು ರೌಂಡೇ ಇಡ್ಸಿದ್ದೀನಿ. ಸ್ಲೀವಲ್ಲಿ ಸಿಂಪಲ್ ಆಗಿ ಈ ರೀತಿ ವರ್ಕ್ ಮಾಡಿದ್ದಾರೆ. ಇನ್ನೂ ಒಂದು ಸ್ವಲ್ಪ ಆಲ್ಟ್ರೇಷನ್ಗೆ ಅಂತ ಕೊಟ್ಟಿರೋ ಬ್ಲೌಸಸ್ ಇನ್ನೂ ಒಂದು 5-6 ಅಂಗಡಿಲೇ ಇದೆ, ಅದನ್ನ ತೊಗೊಂಡು ಬಂದಿಲ್ಲ. ಇದು ಕೂಡ ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ಮಾರ್ನಿಂಗು ಹಸು ಎಲ್ಲ ಒಳಗಡೆ ಬಿಡ್ತೀವಲ್ವ, ಆ ಟೈಮಲ್ಲಿ ವೇರ್ ಮಾಡಿದ್ದೆ ನಾನು. ಇದು ಕೂಡ ಮಿಷಿನ್ ವರ್ಕೇನೆ, ಈ ರೀತಿ ಮಾಡಿದ್ದು ನೋಡಿ. ಸ್ಲೀವಲ್ಲಿ ಈ ರೀತಿ ತುಂಬ ಚೆನ್ನಾಗಿ ಕಾಣ್ತೈತಿ ಇದಂತೂ ನೋಡಿ. ಹಳೇದು, ಹಳೆ ಒಂದು 10 years ಆಯಿತು ಅನ್ಕೊತೀನಿ. ಇದು ಈ ರೀತಿ ಹೊಲಿಸಿದ್ದೀನಿ ಬ್ಯಾಕಲ್ಲಿ. ಇದು ಬಂದು ನನ್ನ ಮದುವೆ ಸ್ಯಾರಿ. ಆ ಬ್ಲೌಸ್ ಆಗ್ತಾ ಇರಲಿಲ್ಲ ಅಂತ ಇದನ್ನೊಂದು ಈ ಕಲರ್ ತೊಗೊಂಡು ಕೂಡ ಹೊಲಿಸಿದ್ದೆ. ಇದು ಬಂದು ನಾನು ನಾಗರಬಾವಿಲೇ ಹೊಲಿಸಿದ್ದೆ ಅವಾಗ. ಇದೆಲ್ಲ ಹಳೆ ಬ್ಲೌಸಸ್ ಇದು ನೋಡಿ. ಇದು ಕೂಡ ಮಿಷಿನ್ ವರ್ಕೇನೆ, ಹ್ಯಾಂಡ್ ವರ್ಕ್ ಅಲ್ಲ. ಸ್ಲೀವಲ್ಲಿ ನೋಡಿ ಈ ರೀತಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಇದಂತೂ ಇಡ್ಸಿದ್ದೀನಿ ಬ್ಯಾಕಲ್ಲಿ. ಈ ಥರ ಬಾಲ್ ಕೂಡ ಹಾಕಿದ್ದಾರೆ. ಇದು ನೆಟ್ ಅಂದರೆ ಬ್ಯಾಕಲ್ಲಿ ನೆಟ್ಟೆಡ್ ಹಾಕ್ಸಿ ಹೊಲಿಸಿದ್ದೀನಿ ನಾನು. ಇದೇನಷ್ಟು ವರ್ಕ್ ಇಷ್ಟ ಆಗಿಲ್ಲ, ಬಟ್ ತುಂಬ ದೊಡ್ಡದು ಅನಿಸ್ಬಿಡುತ್ತೆ ನನಗೆ. ಈ ರೀತಿ ಇದೆ ಬ್ಯಾಕಲ್ಲಿ, ಸಣ್ಣದಾಗೆ ಈ ರೀತಿ. ಆಗೆಲ್ಲ ಇದೇ ಚೆನ್ನಾಗಿ ಕಾಣಿಸ್ತಾ ಇತ್ತು, ಬಟ್ ಚೆನ್ನಾಗಿ ಓಡ್ತಾ ಇತ್ತು. ಈ ಡಿಸೈನ್ಸ್ ಇಡ್ಸಿದ್ದೀನಿ. ಇದು ಕೂಡ ನನ್ನ ಮೈಸೂರು ಸಿಲ್ಕ್ ಸ್ಯಾರಿದು ನೋಡಿ. ಬ್ಯಾಕಲ್ಲಿ ರೌಂಡ್. ಇದು ಕೂಡ ಮಿಷಿನ್ ವರ್ಕೇನೆ, ಈ ರೀತಿ ಇದೆ. ಸ್ಲೀವಿಗೆ ಮಾತ್ರ ಒಂದು ಮಾವಿನಕಾಯಿದು ಬುಟ್ಟ ಮಾತ್ರ ಇಡ್ಸಿದ್ದೀನಿ.
ಇದು ಆಲ್ಮೋಸ್ಟ್ ನನ್ನ ಹತ್ರ ಬ್ಯಾಕಲ್ಲಿ ರೌಂಡೇ ನನಗೆ ರೌಂಡೇ ಇಷ್ಟ, ಹಾಗಾಗಿ ಈ ಟೈಪಲ್ಲಿ ಇಡ್ಸ್ಕೊಂಡಿದೆ. ಇದು ಸ್ಲೀವ್ ಈ ಥರ ಬಫ್ ಇಡ್ಸ್ಬಿಟ್ಟು ಆಫಲ್ಲಿ ಮಾಡಿಸಿದ್ದೀನಿ. ಈ ರೀತಿ ಡಿಸೈನ್ಸ್ ಬಂದಿದೆ ನೋಡಿ. ಇದು ಕೂಡ ಕ್ರೇಪ್ ಸಿಲುಕ್ತೇನೆ, ರೌಂಡೇ ಇಡ್ಸಿದ್ದೀನಿ ಬ್ಯಾಕಲ್ಲಿ. ಈ ಡಿಸೈನ್ಸ್ ಇದೆ ನೋಡಿ, ಸ್ಲೀವಲ್ಲಿ ಈ ರೀತಿ. ಮಿಷಿನ್ ವರ್ಕು ಇದೆ. ಇನ್ನು ಸ್ವಲ್ಪ ವರ್ಕ್ ಎಲ್ಲ ಬೇಜಾರಾಗಿ ಬೋರ್ ಅನಿಸ್ಬಿಟ್ಟು ಮಾಮೂಲಿ ಪ್ಲೈನ್ ಬ್ಲೌಸ್ ಹೊಲಿಸಿದ್ದು ಉಂಟು. ಏನಪ್ಪ ಇಷ್ಟೊಂದು ವರ್ಕು ಇಷ್ಟೊಂದು ಅಂತ ನನಗೆ ಬೇಜಾರಾಗ್ಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಮಾಮೂಲಿ ಥರ ಬ್ಲೌಸು ಪ್ಲೈನಲ್ಲಿ ಹೊಲಿಸಿದ್ದೀನಿ. ಇದು ಕೂಡ ನೋಡಿ ಈ ಥರ, ಅಂದರೆ ಬ್ಯಾಕಲ್ಲೆಲ್ಲ ವರ್ಕ್ ಅಂದರೆ ಕಟ್ ವರ್ಕ್ ಇದೆ, ಈ ರೀತಿ ಡಿಸೈನ್ಸ್ ಮಾಡಿಸಿದ್ದು. ಇದು ಕೂಡ ನೋಡಿ ಈ ರೀತಿ ಕಟ್ ವರ್ಕ್ ಇದೆ. ಮತ್ತು ಸ್ಲೀವಲ್ಲಿ ನೋಡಿ ಈ ರೀತಿ ಬಂದಿದೆ. ಸ್ಲೀವಲ್ಲೂ ಕೂಡ ಕಟ್ ವರ್ಕೆ ಬಂದಿದೆ. ಸ್ವಲ್ಪ ಶೀತ ಆಗ್ಬಿಟ್ಟಂತೂ ಮಾತಾಡೋದಕ್ಕೆ ಆಗೋದಿಲ್ಲ, ಹಂಗಾಗ್ಬಿಟ್ಟಿದೆ. ಇದು ಮಿಷಿನ್ ವರ್ಕು ನೋಡಿ, ಇದು ಕೂಡ ರೌಂಡೇ ಇರುತ್ತೆ. ಸ್ಲೀವ್ಗೆ ಪೂರ್ತಿ ನಾನು ಈ ರೀತಿ ಮಾಡಿಸಿದ್ದೀನಿ. ಇಲ್ಲ ಸುಮಾರು ದಿವಸ ಆಯಿತು, ಇವಾಗೆಲ್ಲ ಮಾಡೋಕೆ ಇಷ್ಟೊಂದು ಗ್ರ್ಯಾಂಡ ಅನಿಸುತ್ತೆ. ಅವಾಗ ಮೇನ್ ಫಂಕ್ಷನ್ಗೆಲ್ಲ ಜಾಸ್ತಿ ವರ್ಕ್ ಮಾಡಿಸ್ಬಿಡಿ. ಇದು ಕೂಡ ಸಿಂಪಲ್ ವರ್ಕು, ಹ್ಯಾಂಡ್ ವರ್ಕೇನೆ ಇದು. ಕೂಡ ನೋಡಿ ಮಾವಿನಕಾಯಿ ಥರ ವರ್ಕ್ ತುಂಬ ಚೆನ್ನಾಗಿದೆ ಇದು ಕೂಡ. ಬಟ್ ಏನಪ್ಪ ಅಂದರೆ ಸ್ಟೋನ್ ಹಾಕ್ಬಿಟ್ಟಿದ್ದಾರೆ, ಅದೇ ಬೇಜಾರು ಒಂದೊಂದಕ್ಕೆ ಕೆಲವೊಂದಕ್ಕೆ. ನಾನಂತೂ ಇವಾಗ ಯಾವುದೇ ಒಂದು ಬ್ಲೌಸ್ಗಾಗಲಿ ಸ್ಟೋನ್ ವರ್ಕ್ ಯಾವುದಕ್ಕೂ ಮಾಡಿಸಲ್ಲ. ಆಗ ನೋಡಿ ಹಂಗೂ ಸ್ವಲ್ಪ ಇದನ್ನೆಲ್ಲ ತೆಗೆದೇ ಬಿಟ್ಟಿದ್ದೀನಿ ನಾನು, ಸ್ಟೋನ್ದೆಲ್ಲ ಇದ್ದಿದ್ದನ್ನ ನೋಡಿ ಈ ರೀತಿ ಇದೆ. ಇದು ಬಂದು ನಾನು ಯಾವುದು ಅಂದರೆ ಇದು ಕೂಡ ಸ್ವಲ್ಪ ಮಾತ್ರ ಮಾಡಿಸಿದ್ದೀನಿ, ಮಿಷಿನ್ ವರ್ಕ್. ಇದು ಕೂಡ ಹ್ಯಾಂಡ್ ವರ್ಕ್ ಅಲ್ಲ. ಮುಂದೆ ಬೋಟ್ ನೆಕ್ ಹೊಲಿಸಿದೆ, ಹಾಗಾಗಿ ಫ್ರಂಟಲ್ಲಿ ಸ್ವಲ್ಪ ಮಾತ್ರ ಕಾಣಂಗೆ ಒಂದು ಲೀಫ್ ಥರ ನೋಡಿ ಇದಿಷ್ಟು ಹೊಲಿಸಿ. ಇದು ಕೂಡ ಹ್ಯಾಂಡ್ ವರ್ಕೇ ಆಗಿರುತ್ತೆ. ಇದು ಬಂದು ವಿ ಶೇಪಲ್ಲಿ ಹೊಲಿಸಿರ್ತೀನಿ ನೋಡಿ ಈ ರೀತಿ. ಹೊಲಿಸಿದ್ದೀನಿ. ಇದು ಕೂಡ ಇದು ಬಂದು ಸೀರೆ ಬ್ಲ್ಯಾಕ್ ಕಲರ್ ಇದೆ, ಈ ರೀತಿ ಹೊಲಿಸಿದ್ದೀನಿ ನೋಡಿ. ಅಂದರೆ ಕ್ಲೋಸ್ ನೆಕ್ ಹೊಲಿಸಿದ್ದೀನಿ. ಇಲ್ಲಿ ಬಂದು ಈ ರೀತಿ ಹಿಂಗೆ ಬಂದಿದೆ. ಮಿಷಿನ್ ವರ್ಕೇನೆ, ಹ್ಯಾಂಡ್ ವರ್ಕ್ ಅಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಅಮ್ಮನ ಮದುವೆದು ಧಾರೆ ಮುಹೂರ್ತ ಕುಟ್ಕೊಂಡಿರ್ತಕ್ಕಂಥ ಸೀರೆ. ಇದು ಬಂದು ನಾನು ಮಿಷಿನ್ ವರ್ಕೆ ಮಾಡಿಸಿದ್ದೆ. ರಿಸೆಪ್ಷನ್ ಮಾತ್ರ ನಾನು ಹ್ಯಾಂಡ್ ವರ್ಕ್ ಮಾಡಿಸಿದ್ದೆ ನೋಡಿ. ಇದು ಕೂಡ ಮಿಷಿನ್ ವರ್ಕು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಜಾಸ್ತಿ ಮಿಷಿನ್ ವರ್ಕು ಇದೆ, ಹ್ಯಾಂಡ್ ವರ್ಕು ಇದೆ. ಇದಿಷ್ಟು ವರ್ಕ್ ಬ್ಲೌಸು ನನ್ನ ಹತ್ರ ಇರ್ತಕ್ಕಂಥದ್ದು. ಇನ್ನೊಂದು 5-6 ಇದೆ ಅಂದ್ಕೊಳ್ತೀನಿ. ಅದು ಬಟ್ ಅಂಗಡಿಲೇ ಇದೆ, ಸ್ಟಿಚಿಂಗ್ ಕೊಟ್ಟಿದ್ದು ಅದು ಸ್ವಲ್ಪ ಆಲ್ಟ್ರೇಷನ್ಗೆ ಅಂತ ಕೊಟ್ಟಿದೆ. ಹಾಗಾಗಿ ಇನ್ನೂ ಸ್ವಲ್ಪ ವರ್ಕ್ ಇರೋದು ಅಂಗಡಿಲಿದೆ. ಈಗ ನನ್ನ ಹತ್ರ ಇರೋ ಅಷ್ಟು ಮನೆಯಲ್ಲಿ ಇದಿಷ್ಟನ್ನ ನಾನು ತೋರಿಸಿದ್ದೀನಿ. ಇದಿಷ್ಟು ನನ್ನ ಸ್ಯಾರಿದೇನೆ ವರ್ಕ್ ಬ್ಲೌಸ್ ಕಲೆಕ್ಷನ್ಸು. ಈ ವರ್ಕ್ ನಿಮಗೂ ಕೂಡ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೀನಿ. ಇದಿಷ್ಟು ನನ್ನಲ್ಲಿರ್ತಕ್ಕಂಥ ವರ್ಕ್ ಬ್ಲೌಸಸ್ಸು. ಮನೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಬರತ್ತೆ ತಿಳಿಸಿ ಕಮೆಂಟ್ ಮೂಲಕ. ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.